ಗಂಡ ಹೆಂಡತಿ ಜಗಳ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಗಂಡ ಹೆಂಡತಿ ಜಗಳ ಉಂಡು ಮಲವರೆಗೂ ಇಲ್ಲ, ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ವಿಪರೀತವಾದ ಜಗಳ ಕಿರಿಕಿರಿಯಿಂದಾಗಿ ಡಿವೋರ್ಸ್ ಮಟ್ಟ ಹೋಗಿ ಸಂಪೂರ್ಣವಾಗಿ ತೊಂದರೆ ಆಗ್ತಾ ಇದೆ. ಓಂ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವಮಾಸಿಕ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, ಇಂದಿನ ವಿಷಯ ಏನಂತಂದರೆ ಗಂಡ ಹೆಂಡತಿ ಜಗಳ ಬಗ್ಗೆ ತಿಳಿಸೋಕೆ ಬಂದಿದ್ದೇನೆ. ಯಾಕಂತಂದರೆ ಗಂಡ ಹೆಂಡತಿ ಜಗಳ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಗಂಡ ಹೆಂಡತಿ ಜಗಳ ಉಂಡು ಮಲವರೆಗೂ ಇಲ್ಲ. ಯಾಕಂತಂದರೆ ಉಂಡು ಮಲವರೆಗೂ ಇತ್ತು ಮೊದಲು ಹಳೆ ಕಾಲದಲ್ಲಿ, ಈಗ ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ದಿನೇ ದಿನೇ ಸಮಸ್ಯೆ. ಗಂಡ ಕುಂತು ಹೆಂಡತಿಗೆ ಎದುರೋದು, ಹೆಂಡತಿ ಕುಂತು ಗಂಡಗೆ ಎದುರೋದು, ಬರೀ ಇದೇ ಸಮಸ್ಯೆ ನಡೀತಾ ಇದೆ ಮನೆತನದಲ್ಲಿ. ಇದು ಕೆಲವು ವಿಚಾರಗಳು ನಮ್ಮ ಹತ್ರ ಬಂದಿದೆ, ಆ ವಿಚಾರ ತಿಳಿಸೋಕೆ ಬಂದಿದೆ ವೀಕ್ಷಕರೇ. ಗಂಡ ಹೆಂಡತಿ ಜಗಳದಲ್ಲಿ ವಿಪರೀತವಾದ ಜಗಳ ಕಿರಿಕಿರಿಯಿಂದಾಗಿ ಡಿವೋರ್ಸ್ ಮಟ್ಟ ಹೋಗಿ ಸಂಪೂರ್ಣವಾಗಿ ತೊಂದರೆ ಆಗ್ತಾ ಇದೆ. ಇಂಥ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಕೊಟ್ಟಿದ್ದೀವಿ. ಆ ಸೊಲ್ಯೂಷನ್ ಯಾವ ಥರ ಗಂಡ ಹೆಂಡತಿ ಬುದ್ಧಿ ಹೇಳಿದಾಯಿತು, ಪ್ರೇಯರ್ ಮಾಡಿದ್ರೆ ಆದ್ರೆ ಆಗ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಒಂದು ಪೂಜೆ ಪುನಸ್ಕಾರ ಮತ್ತು ವಿಶೇಷ ಒಂದು ಪೂಜೆ ಶಕ್ತಿಯಿಂದ ಮತ್ತು ವಿಶೇಷ ಮಾರ್ಗದಿಂದಾಗಿ ಅವ್ರನ್ನ ತಿಳಿಸಿದ್ದೇನೆ. ಅದರಿಂದಾಗಿ ಸ್ವಲ್ಪ ಚೆನ್ನಾಗಿದ್ದಾರೆ. ಆ ಕಾರಣಕ್ಕೆ ನಾನು ತಿಳಿಸೋಕೆ ಬಂದಿದ್ದೇನೆ. ಮತ್ತು ಈ ಗಂಡ ಹೆಂಡತಿ ಜಗಳಿಂದ ಏನಾಗ್ತಾ ಇದೆ, ಬೇರೆ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಡಿವೋರ್ಸ್ ಪ್ರಾಬ್ಲಮ್ ಆಗೋ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಗಂಡ ಹೆಂಡತಿ ನಡುವೆ ಸಮಸ್ಯೆಗಳೇನಾಗ್ತಾ ಇದೆ, ಇದರಿಂದಾಗಿ ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾ ಹೋಗ್ತಾ ಇದೆ. ಈ ಮಕ್ಕಳ ಮೇಲೆ ಪರಿಣಾಮ ಬಿದ್ದ ಕಾರಣದಿಂದಾಗಿ ಏನಾಗ್ತಾ ಇದೆ, ಮಕ್ಕಳು ಕೂಡ ಡಿಪ್ರೆಷನ್ ಹೋಗೋ ಸ್ಥಿತಿ ಬರ್ತಾ ಹೋಗುತ್ತೆ. ಮತ್ತು ಅವರಿಗೆ ವಿದ್ಯಾಭ್ಯಾಸ ಮೇಲೆ ಪರಿಣಾಮ ಬೀಳ್ತಾ ಇದೆ, ಮನೆತನದ ಶಾಂತಿ ಮೇಲೆ ಪರಿಣಾಮ ಬೀಳ್ತಾ ಇದೆ, ಗಂಡನ ಮೇಲೆ ವ್ಯವಹಾರ ಮೇಲೆ ಪೆಟ್ಟು ಬೀಳ್ತಾ ಇದೆ, ಮತ್ತು ಹೆಂಡತಿಗೆ ಮನಸ್ಸು ಅಶಾಂತಿ ರೂಪದಲ್ಲಿ ನಡೀತಾ ಇದೆ. ಇದರಿಂದಾಗಿ ಜಗಳ ಸಣ್ಣ ಪುಟ್ಟ ಇದ್ರೆ ನಡೆಯುತ್ತೆ, ಆದರೆ ಇದು ವಿಪರೀತವಾಗಿ ವಿಕೋಪಕ್ಕೆ ಹೋಗ್ತಾ ಇದೆ. ಈ ಕಾರಣದಿಂದಾಗಿ ಅವ್ರ ಜೀವನ ನಿಷ್ಕ್ರಮಯ ಆಗ್ತಾ ಹೋಗ್ತಾ ಇದೆ ಬರ್ತಾ. ಇದನ್ನಾಗಿ ಗಂಡ ಏನ್ ಮಾಡ್ತಾನೆ, ಹೆಂಡತಿ ಮೇಲೆ ಸಿಟ್ಟಿಂದ, ಬೇರೆ ಮೇಲೆ ಆಸಕ್ತಿಯಿಂದ, ಬೇರೆ ಪರಿಸ್ಥಿತಿ ಮೇಲೆ ವ್ಯಾಮೋಹದಿಂದ ಆ ಕಡೆ ವಾಲುವಂತ ಯೋಗ. ಹೆಂಡತಿ ಕೂಡ ಅವ್ರ ಬುದ್ಧಿ ಇದರಿಂದಾಗಿ ತವ್ರ ಮೇಲೆ ಹೋಗುವಂಥ ಸ್ಥಿತಿ ಬರ್ತಾ ಹೋಗೋದು. ಈ ಕಾರಣದಿಂದಾಗಿ ಏನಾಗ್ತಾ ಇದೆ, ಮನೆತನದಲ್ಲಿ ಶಾಂತಿ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ, ನೆಮ್ಮದಿ ಹಾಳಾಗ್ತಾ ಇದೆ, ಮತ್ತು ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಪೆಟ್ಟು ಬೀಳ್ತಾ ಇದೆ, ಮಕ್ಕಳ ಮೇಲೆ ಪೆಟ್ಟು ಬೀಳ್ತಾ ಇದೆ. ಆ ಕಾರಣಕ್ಕೆ ಕಿತ್ತಾಟ ಕಿರಿಕಿರಿ ಗೊಂದಲದಲ್ಲಿ ಜೀವನ ಸಂಪೂರ್ಣವಾಗಿ ಮುಕ್ತಾಯ ಆಗುವ ಚಾನ್ಸಸ್ ಇದೆ. ಸುಖಮಯ ಹಸುಮುಖಿ ಜೀವನ ನಡೀತಾ ಇಲ್ಲ. ಕಿತ್ತಾಟ, ಜಗಳ, ಕಿರಿಕಿರಿ ದಿನೇ ಇದರಲ್ಲೇ ಎಂಡ್ ಆಗ್ತಾ ಇದೆ. ಮನಸ್ಸು ಉಲ್ಲಾಸ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಏನೇ ಪ್ರಯತ್ನ ಮಾಡಿದ್ರು ಫಲ ಸಿಗ್ತಾ ಇಲ್ಲ. ಹೋಗ್ಲಿ, ಗಂಡ ಏನೋ ಸೋತು ಬಂದರೂ ಕೂಡ ಹೆಂಡತಿ ಸ್ವೀಕರಿಸೋದಿಲ್ಲ. ಹೆಂಡತಿ ಕೂಡ ಎಷ್ಟೋ ಸೋತು ಗಂಡಗೆ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಗಂಡ ಸ್ವೀಕರಿಸೋದಿಲ್ಲ. ಇಂಥ ಪರಿಸ್ಥಿತಿ ಬರ್ತಾ ಇದೆ. ಆ ಕಾರಣಕ್ಕೆ ಒಂದು ಸಣ್ಣ ನಿಮಗೆ ಉಪಯೋಗ ತಿಳಿಸ್ತಾ ಇದ್ದೀನಿ, ಪರಿಹಾರ ರೂಪದಲ್ಲಿ ತಿಳಿಸ್ತಾ ಇದ್ದೀನಿ. ಅದು ಪರಿಹಾರ ನೀವು ಮನೆಯಲ್ಲೇ ಪ್ರಯತ್ನ ಮಾಡಿದರೆ ಪ್ರತಿಯೊಂದು ಫಲ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಕಿರಿಕಿರಿ ಹೋಗುತ್ತೆ, ಮತ್ತು ಗಂಡ ಹೆಂಡತಿ ಮಕ್ಕಳು ಮನೆ ಅಂಥೇಳಿ ಮನೆ ಸಮೃದ್ಧಿ ರೂಪದಲ್ಲಿ ನಡೀತಾ ಹೋಗುತ್ತೆ. ಆ ಕಾರಣಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಈ ಹೆಣ್ಣು ಮಕ್ಕಳು ಪ್ರತಿಯೊಂದು ನಾವು ಏನು ಹೇಳ್ತಾ ಇದ್ದೀವಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ರೂಪದಲ್ಲಿ ನಿಮ್ಗೆ ಎಲ್ಲ ಮುಂದೆ ದಾರಿ ಎಲ್ಲ ರೀತಿ ಕಾಣ್ತಾ ಹೋಗುತ್ತೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ಪರಿಹಾರ ಸೂಚಿಸ್ತೇನೆ. ಈ ಪರಿಹಾರ ಫಾಲೋ ಮಾಡಿ, ಪ್ರತಿಯೊಂದು ಪರಿಹಾರ ಸಿಗುತ್ತೆ. ಹೆಣ್ಮಕ್ಳು ಏನು ಮಾಡಬೇಕು, ಗೃಹಿಣಿ ಬೆಳಗ್ಗೆ ಎದ್ದು ನೀರು ತಗೊಳ್ಳಿ, ನೆಲ ಒರೆಸೋದಕ್ಕೆ ನೀರು ತಗೊಳ್ಳಿ. ಅದರಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ಉಪ್ಪು ಮತ್ತು ಗಂಜಳ, ಇದು 3 ಮಿಶ್ರಣ ಮಾಡಿ ಎಲ್ಲ ಮೂಲೆ ಹಿಡಿದು ಎಲ್ಲ ಒರೆಸಿ, ನೆಲವನ್ನು ಚೆನ್ನಾಗಿ ಒರೆಸಿ ಆ ನೀರನ್ನು ತುಳಿದ ಜಾಗದಲ್ಲಿ ಹಾಕಿ ಹಾಕಿ ಮತ್ತು ಶುಭ್ರತೆಯಿಂದ ಗೋಮೂತ್ರದಿಂದ ಸ್ನಾನ ಮಾಡಿ, ಗಂಜಳದಿಂದ ಸ್ನಾನ ಮಾಡಿ, ದೇವರ ಮನೆಯಲ್ಲಿ ಒಂದು ವಿಳ್ಳೆದೆಲೆ ತಗೊಂಡು ಅದರಲ್ಲಿ ಕುಂಕುಮ ಇಲ್ಲ ಅರಿಶಿಣದಿಂದ ಮಿಶ್ರಣ ಮಾಡಿ ಅದರಲ್ಲಿ ಗಂಡನ ಹೆಸರು ಬರೆದು
ಬಿಳಿ ಸಾಸಿವೆ ಮತ್ತು ಕರಿ ಕಲ್ಲುಪ್ಪು ಮತ್ತು ನಾಗಚಕ್ಕೆ ಬಿಲ್ಲುಪತ್ರೆ ಇದು ತಗೊಂಡು ಸಂಪೂರ್ಣವಾಗಿ ಪೂಜೆ ಮಾಡೋ ಸಮಯದಲ್ಲಿ ಬಿಳಿ ಬಟ್ಟೆಯನ್ನು ಅರಿಶಿಣ ಮಾಡಿ ಇವೆಲ್ಲ ವಸ್ತುವನ್ನು ಹಾಕಿ ಅದರಲ್ಲಿ ಕಟ್ಟಿ 21 ದಿನ ಪೂಜೆ ಮಾಡಬೇಕು. ಈ ವಸ್ತುವನ್ನೆಲ್ಲ ಹಾಕಿ 21 ದಿನ ಪೂಜೆಯನ್ನು ಅಂದರೆ ಬೆಳಗಿನ ಜಾವ ಪೂಜೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸದಾ ಕಾಲ ಶಾಂತಿ, ನೆಮ್ಮದಿ ಮತ್ತು ಗಂಡ ಹೆಂಡತಿ ನಡುವೆ ದಾಂಪತ್ಯದ ಜೀವನ ಸಂಪೂರ್ಣವಾಗಿ ಅನ್ಯೋನ್ಯವಾಗಿರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಬೀಳೋದಿಲ್ಲ. ಯಾಕಂತಂದ್ರೆ ಬಿಳಿ ಸಾಸಿವೆ ಏನು ಕೆಟ್ಟ ದೃಷ್ಟಿ ಹೋಗಲಾಡಿಸೋದು, ಕಲ್ಲುಪ್ಪು ದೃಷ್ಟಿ ನಿವಾರಣೆ ಆಗೋದು ಮತ್ತು ಬಿಲ್ಲೆಪತ್ರೆ ಶಿವನ ಒಂದು ಆರಾಧನೆ ಮಾಡೋದು, ವೀಳ್ಯದೆಲೆ ಲಕ್ಷ್ಮೀ ರೂಪದಲ್ಲಿ ಇರೋದು, ಕುಂಕುಮ ಅರಿಶಿನ ದೈವ ಸಂಕಲ್ಪ ರೂಪದಲ್ಲಿ ಇರೋದು, ಬಿಳಿ ಬಟ್ಟೆ ನಿಮ್ಗೆಲ್ಲ ರೀತಿ ಪ್ರಕಾಶಮಾನ ಬೀಳೋದು, ಇವೆಲ್ಲ ತಗೊಂಡು ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ನಿಮಗೆ ಶಾಶ್ವತ ಪರಿಹಾರ ಸಿಗುತ್ತೆ. ಮತ್ತು ಇದಲ್ಲದೆ ಇಷ್ಟೆಲ್ಲ ಮಾಡಿದ್ರು ಪರಿಹಾರ ಸಿಗ್ತಲ್ಲ ಗುರುಗಳೇ, ನಾನು ಏನು ಮಾಡಬೇಕು ಅಂತ ಹೇಳಿ ನೀವೇನಾದ್ರು ಸಮಸ್ಯೆಗಳು ಏನೇ ಇದ್ದರೆ ನಮ್ಮ ಸಂಪರ್ಕಿಸಿ. ಗಂಡ ಹೆಂಡತಿ ಜಾತಕ ಪರಿಶೀಲಿಸ್ತೇನೆ ಮತ್ತು ಮನೆಯಲ್ಲಿ ಸಮಸ್ಯೆಗಳೇನಿದೆ ತಿಳಿಸಿ ಎಲ್ಲ ರೀತಿ ಪರಿಶೀಲಿಸಿ ಮತ್ತು ನಿಮ್ಮ ಒಂದು ಮುಖ ಲಕ್ಷಣ ಮತ್ತು ಜಾತಕ ಮತ್ತು 6 ಪ್ರಶ್ನೆ, ಅಷ್ಟಮುಂಡ ಪ್ರಶ್ನೆ ಮತ್ತು ಕವಡೆ ಶಾಸ್ತ್ರ ಮುಖಾಂತರ ನಿಮ್ಮ ಸಮಸ್ಯೆಗಳೇ ಇದ್ದರೂ ಪರಿಶೀಲನೆ ಮಾಡಿ ನಿಮಗೆಲ್ಲ ತಿಳಿಸಿ ಅದು ನಿಮಗೆ ಮುಂದೆ ಪರಿಹಾರ ರೂಪದಲ್ಲಿ ತಿಳಿಸ್ತೇನೆ. ಈ ಥರ ಫಾಲೋ ಮಾಡಿ ನಿಮ್ಮ ಜೀವನ ಪ್ರತಿಯೊಂದು ನಿಮಗೆ ಹಸನ್ಮುಖಿ ಆಗ್ತಾ ಹೋಗುತ್ತೆ. ಜೀವನ ಇಷ್ಟೇ ಇರೋದಿಲ್ಲ, ಇದಕ್ಕೆ ಮಿಗಿಲಾಗಿರುತ್ತೆ. ಅದಕ್ಕೆ ಅದ್ರ ಒಳಗೆ ಸ್ವಲ್ಪ ಕಷ್ಟ, ಸುಖ, ನೋವು, ದುಃಖ ಬಂದೇ ಬರುತ್ತೆ. ಅದಕ್ಕೆ ಪರಿಹಾರ ಅಂತ ಇರುತ್ತೆ. ಯಾಕಂದ್ರೆ ಕೇರ್ಲೆಸ್ ಮಾಡಿದ್ರು ಜೀವನ ಹಾಳಾಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿ ನಮಗೆ ಸಂಪರ್ಕಿಸಿ. ಸರ್ವಜನ ಸುತ್ತಮುತ್ತ ಒಳ್ಳೆಯದಾಗಲಿ ವೀಕ್ಷಕರೇ.